ಹಾಯ್ ಹಲೋ ವೆಲ್ಕಮ್ ಟು ಅಪ್ಪೀಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ಸೊ ನಾನಿವತ್ತು ಒಂದು ಮದುವೆ ಇವೆಂಟಿಗೆ ಹೋಗ್ತಾ ಇದ್ದೆ. ನಮ್ಮೂರವ್ರದ್ದೇ ಒಂದು ಮದುವೆ ಇತ್ತು ದಾವಣಗೆರೆಯಲ್ಲಿ. ಸೊ ಬಸ್ ಬಿಡಿಸಿದ್ರು, ಹಂಗಾಗಿ ಹೋಗ್ತಾ ಇದ್ವಿ. ಸೊ ಅಲ್ಲಿ ಆಲ್ರೆಡಿ ಬಸ್ ಹೊರಡೋ ಸಮಯ ಹೊರಡ್ತಾ ಇತ್ತು. ಚೆನ್ನಾಗಿತ್ತು, ಒಂಥರ ಬಸ್ಸಲ್ಲಿ ಮಜಾ ಇತ್ತು ಹೋಗ್ಲಿಕ್ಕೆ. ಸೊ ನೋಡಿ ಗಾಯ್ಸ್, ನಮ್ಮದು ಈವ್ನಿಂಗ್ ಹಳ್ಳಿ ನೇಚರ್ ಹೇಗಿದೆ, ಈಗೂ ಫಾಗ್ ಇತ್ತು, ಹೇಗಿದೆ ನೋಡ್ರಿ, ಚೆನ್ನಾಗಿದೆ ಅಲ್ವಾ? ಸೊ ಅಂತೂ ಇಂತೂ ನಾವು ಚೌಟ್ರಿ ಬಂದು ಮುಟ್ಟಿದ್ವಿ, ರೇಣುಕಾ ಮಂದಿರ ಚೌಟ್ರಿ. ಇದು ಎಲ್ಲಿ ಲೊಕೇಟೆಡ್ ಆಗಿದೆ ಅಂದರೆ ಚೆನ್ನೈ ಮಾಲ್ ಆಪೋಸಿಟ್ ಇದೆ. ಸೊ ಅಂತೂ ಬಂದ್ವಿ ನಾವು. ನೋಡಿ ಲೈಟಿಂಗ್ ವ್ಯೂಸ್ ಹೇಗಿದೆ ಅಂತ, ಲೈಟಿಂಗ್ಸ್ ಚೆನ್ನಾಗೆಲ್ಲ ಬಿಟ್ಟಿದ್ದು, ಚೆನ್ನಾಗಿ ಹಾಕಿದ್ರು, ಚೆನ್ನಾಗಿತ್ತು ಒಂಥರ ಚೌಟ್ರಿ. ಸೊ ಅಲ್ಲಿ ಬಂದ ತಕ್ಷಣವೇ ನಮಗೆ ಎಂಟ್ರೆನ್ಸು ಜ್ಯೂಸ್ ಕೊಡ್ತಾಯಿದ್ರು. ಅದು ಒಂಥರ ಚಿಯಾ ಸೀಡ್ಸ್ ಹಾಕಿ ಕೊಡ್ತಾಯಿದ್ರು. ಚೆನ್ನಾಗಿತ್ತು ಒಂಥರ ಜ್ಯೂಸ್. ಅದು ಯಾವುದು ಗೊತ್ತಿಲ್ಲ, ಹಣ್ಣಿಂದು. ಒಟ್ಟು ಕೊಡಿದ್ರು ಕುಡಿದೆ. ಎಂಟ್ರೆನ್ಸ್ ಬಂದ ತಕ್ಷಣ ಸೊ ಗಣಪ ಕಂಡುಬಿಟ್ಟ. ಗಣಪಗೆ ಒಂದು ಹಾಯ್ ಹೇಳ್ತಾ, ಸೊ ಮುದ್ದಾಗಿದ್ದ ಗಣೇಶ, ನೋಡ್ಲಿಕ್ಕೆ ಚೆನ್ನಾಗಿದ್ದ. ಸೊ ಹಾಗೇನು ಬಂದ್ವಿ ನಾವು. ಬಂದ ತಕ್ಷಣ ಇಲ್ಲಿ ನಮಗೆ ಸೆಂಟ್ ಹಾಕ್ತಾ ಇದ್ದರು. ಸೆಂಟ್ ಹಾಕಿ ನಮಗೆ ಕುಂಕುಮ ಹಚ್ಬಿಟ್ಟು ಒಳಗೆ ಕಳಿಸಿದ್ರು. ಸೊ ಒಳಗೆ ಬಂದ್ವಿ ಗಾಯ್ಸ್. ಚೆನ್ನಾಗಿತ್ತು ಒಂಥರ ಚೌಟ್ರಿ, ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಿಂದ್ಗಡೆ ಅಲ್ಲಿ ತಿರುಪತಿ ಮತ್ತು ಪದ್ಮಾವತಿ ಸ್ಟ್ಯಾಚು ಹಾಕಿದ್ರು. ಸೊ ಬಂದು ಕೂತ್ಕೊಂಡ್ವಿ, ಎ ಸಿ ಹಾಕಿದ್ರು, ತಣ್ಣಗಿತ್ತು, ನೈಸ್ ಇತ್ತು. ನೈಸ್ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಒಂದು ಗಂಧ ಥರ ಹಚ್ಚಿದ್ರು ನನಗೆ, ಗಂಧ ಹಚ್ಚಿ ಆಮೇಲೆ ಹಣೆ ಬೊಟ್ಟಿಟ್ರು. ನೋಡಿ ಗಾಯ್ಸ್ ಹೇಗಿದೆ, ಚೆನ್ನಾಗಿದೆನಾ? ಸೊ ಅಂತೂ ಚೌಟ್ರಿ ಚೆನ್ನಾಗಿದೆ ಅಲ್ಲ, ಹೊಟ್ಟೆ ಗುರ್ರ್ ಅಂತಿತ್ತು. ಸೊ ಡೈನಿಂಗ್ ಹಾಲಿಗೆ ಬಂದ್ವಿ ನಾವು. ಡೈನಿಂಗ್ ಹಾಲ್ ಬಂದು ನೋಡಿದ್ರೆ ಜನ ತುಂಬ ರಶ್ ಇತ್ತು ಗಾಯ್ಸ್, ಭಾಳ ಜನ ಬಂದಿದ್ದರು. ನೈಟ್ ಅಲ್ವಾ ಇವ್ರದ್ದು ಮದುವೆ, ರೆಡ್ಡಿಸಿಂದ ಯಾವಾಗಲೂ ನೈಟ್ ಮಾಡ್ತಾರೆ ಮದುವೆನ. ಸೊ ಹಂಗಾಗಿ ವೆರೈಟೀಸು ಕೂಡ ಮಾಡಿಸ್ತಾರೆ. ವೆರೈಟಿ ಅಡುಗೆ ಮಾಡಿಸಿದ್ರು. ನಾನು ಯಾವುದೇ ಫಂಕ್ಷನ್ಸ್ ಇವೆಂಟ್ ಆಗಲಿ ರೆಡ್ಡಿಯರ್ಸ್ ಜನದ್ದು ನಾನು ಬಿಡೋದಿಲ್ಲ. ನನ್ನ ಫ್ರೆಂಡ್ ಸರ್ಕಲಲ್ಲಾದರೂ ಓಕೆ, ನಮ್ಮ ಊರಲ್ಲಿ ರಿಲೇಟಿವ್ಸ್ ಆದರೂ ಓಕೆ, ಅವ್ರದ್ದು ಮದುವೆಗೆಲ್ಲ ಬರ್ತೀವಿ ಅಂತ ಹೇಳ್ತಾ. ಸೊ ಆಲ್ರೆಡಿ ಎಲ್ಲ ಊಟಕ್ಕೆ ರೆಡಿಯಾಗಿತ್ತು ಎಲ್ಲದು. ನಮಗೆ ಶೀಟ್ ಹಾಕಿದ್ರಲ್ಲ, ಅದು ಎಷ್ಟು ಕ್ವಾಲಿಟಿ ಇತ್ತು ನೋಡಿ ಗಾಯ್ಸ್, ತುಂಬಾ ದಪ್ಪ ಇತ್ತು. ಬಾಳೆದೆಲೆ ಹಾಕಿದ್ರು. ನೆಕ್ಸ್ಟು ಟಿಶ್ಯೂ ಪೇಪರ್ ಕೊಟ್ಟರು ನಮಗೆ ಒರೆಸ್ಕೊಳ್ಳಿಕ್ಕೆ. ಬಾಳೆದೆಲೆ ಅದನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಟಿಶ್ಯೂ ಪೇಪರಿಂದ ಒರೆಸ್ಕೊಂಡ್ವಿ. ಒರೆಸ್ಕೊಂಡ ನಂತರ ಏನಪ್ಪ ಅಂದರೆ, ಇವ್ರ ಮದುವೆ ಹೆಂಗಪ್ಪ ಅಂದರೆ, ನಮ್ಮ ಹಿಂದೂ ಧರ್ಮದಲ್ಲೆಲ್ಲ ನಾವು ತಾಳಿ ಕಟ್ಟಿದ್ದು ಮಾಡ್ತೀವಿ. ಬಟ್ ಇವರು ಜೀರಿಗೆ, ಬೆಲ್ಲ ಮತ್ತು ಏನಪ್ಪ ಅಂದರೆ ಎಳ್ಳಿದಲ್ಲಿ ಇಲ್ಲಿ ತಲೆ ಮೇಲೆ ಇಟ್ಬಿಟ್ರೆ ಮುಗೀತು ಗಾಯ್ಸ್. ನೋಡುವಂತ್ರಿ, ತೋರಿಸ್ತೀನಿ ನಾನು. ಸೊ ಹಿಂಗೆ ತಿರ್ಗಷ್ಟರಲ್ಲೆಲ್ಲ ನಮ್ಮ ಅಣ್ಣ, ನಮ್ಮ ತಮ್ಮ ಅವರು ಎಲ್ಲ ಆಲ್ರೆಡಿ ಅವರು ಬಂದು ನನ್ನ ಪಕ್ಕ ಕುತ್ಕೊಂಡ್ಬಿಟ್ಟಿದ್ರು. ಅವರು ಕೂಡ ಊಟ ಮಾಡೋಕ್ಕೆ ರೆಡಿ ಆಗಿಬಿಟ್ಟಿದ್ರು. ನೋಡಿ ಗಾಯ್ಸ್, ಇವರೇ ನನ್ನ ಬ್ರದರು. ಅವ್ರಿಗೆ ತಮಾಷೆ ಮಾಡ್ತಿದ್ದೆ, ತಿನ್ನು ಸಂಪಾಗಿ ಅಂತ ಹೇಳ್ತಾ ತಮಾಷೆ ಮಾಡ್ತಿದ್ದೆ ನಾನು. ಸೊ ನಮಗೆ ಮೆನು ಏನೇನು ಹಾಕಿದ್ರಪ್ಪ ಅಂದರೆ, ಫಸ್ಟು ದೋಸೆ ಮತ್ತು ಚಟ್ನಿ ಪಲ್ಯ ಹಾಕಿದ್ರು. ಗೊತ್ತಲ್ವಾ, ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಫೇಮಸ್ ಅಂತ. ಸೊ ಹಂಗಾಗಿ ಬೆಣ್ಣೆ ದೋಸೆ ಹಾಕಿದ್ರು. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಇದೊಂಥರ ಹೋಳ್ಗೆ ಬೋಂಡ ಅಂತ ಮಾಡ್ತಾರೆ ಅವ್ರದ್ರಲ್ಲಿ. ನಾವು ಕರಿಗೇಡ್ಬು ತೊಟ್ಟೋಳ್ಗೆ ಅಂತ ಮಾಡ್ತಾರಲ್ಲ, ಅವರು ಅದೇ ಊರಣನ ಹೋಳ್ಗೆ ಬೋಂಡ ಥರ ಹಾಕಿ ತುಂಬ್ತಾರೆ. ಕ್ಯಾರೆಟ್ ಹಲ್ವಾ ಹಾಕಿದ್ರು. ನೆಕ್ಸ್ಟು ಒಂದು ಚಿಕ್ಕದಾಗಿ ಲಡ್ಡು ಹಾಕಿದ್ರು. ಅದ್ರ ನೆಕ್ಸ್ಟ್ ಆದಮೇಲೆ ಅನ್ನ ಸಾಂಬಾರು, ಪಲಾವು ಮತ್ತು ದಾಲ್ ಹಾಕಿದ್ರು. ನೋಡಿ ಗಾಯ್ಸ್, ಅಡುಗೆ ಬಡ್ಸರು ಕೂಡ ತುಂಬ ಸ್ಮಾರ್ಟಾಗಿ ರೆಡಿಯಾಗಿ ಬಂದಿದ್ದಾರೆ ಅಲ್ವಾ. ಅವರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿದ್ದರು. ಪನ್ನೀರ್ ಹಾಕಿದ್ರು ನಮಗೆ. ಟೋಟಲಿ ಹೇಳ್ಬೇಕು ಅಂದರೆ ಮೆನು ಸೂಪರಾಗೇ ಇತ್ತು ಗಾಯ್ಸ್. ಇವರು ತುಂಬ ವೆರೈಟೀಸು ಮಾಡಿಸ್ತಾರೆ, ಚೆನ್ನಾಗೂ ಮಾಡಿಸ್ತಾರೆ. ಸೊ ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು, ಅದು ಸೂಪರಾಗೇ ಇತ್ತು. ದಾಲು, ತಿಳಿಸಾರು, ಮತ್ತು ಅನ್ನ, ಮೊಸರು, ಪಲ್ಯ, ಹಪ್ಪಳ ಎಲ್ಲದೂ ಹಾಕಿದ್ರು. ಚೆನ್ನಾಗಿತ್ತು. ನಮ್ಮ ಅಪ್ಪು ಬಾಸ್ ಹೇಳಿಲ್ವ, ನೆನ್ನೆಗೆ ಏನಾಗುತ್ತೋ ಗೊತ್ತಿಲ್ಲ, ಈ ಕ್ಷಣ ನಾವು ಎಂಜಾಯ್ ಮಾಡಬೇಕು ಅಂತ. ಅದೇ ರೀತಿ ನಾವು ಈ ಕ್ಷಣ ತುಂಬ ಎಂಜಾಯ್ ಮಾಡ್ತಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನೆಕ್ಸ್ಟ್ ಅದಾದಮೇಲೆ, ಊಟ ಆದಮೇಲೆ ಐಸ್ ಕ್ರೀಮ್ ಕೊಡ್ತಾ ಬಂದರು. ಸ್ಟ್ರಾಬೆರಿ ಫ್ಲೇವರು ಮತ್ತು ವೆನಿಲಾ ಫ್ಲೇವರು. ಐಸ್ ಕ್ರೀಮು ಕೂಡ ತುಂಬಾ ಚೆನ್ನಾಗಿತ್ತು ಗಾಯ್ಸ್, ಸಖತ್ತಾಗೇ ಇತ್ತು. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ಮಗ ಅಂತೂ ಸಿಕ್ಕಿದ್ದೆ ಚಾನ್ಸ್ ಅಂತ ಹೊಡಿತಾ ಇದ್ದ. ಅವನ ಜೊತೆ ನಾನು ಸೇರ್ಕೊಂಡು ತುಂಬ ಚೆನ್ನಾಗಿತ್ತು ಅಂತ ತಿಂತಾ ಇದ್ವಿ. ಅದೇ ಗ್ಯಾಪಲ್ಲಿ ನನ್ನ ತಮ್ಮಂದರು ಬಂದರು. ನೋಡಿ ಗಾಯ್ಸ್, ಲಾಗಲ್ಲಿ ಎಷ್ಟು ಫೇಮಸ್ ಆಗಬೇಕು ಅಂತ ನನ್ನ ತಮ್ಮಂದರು ಕೂಡ ಬಂದು ಜಾಯ್ನ್ ಆಯಿದ್ರು. ಸೊ ಐಸ್ ಕ್ರೀಮ್ ಮಾತ್ರ ಸೂಪರಾಗೇ ಇತ್ತು. ಟೋಟಲಿ ಎಲ್ಲದೂ ಚೆನ್ನಾಗಿತ್ತು. ನೆಕ್ಸ್ಟು ಬೀಡ ಕೊಟ್ಟರು, ಗೊತ್ತಲ್ವಾ, ಅಡಿಕೆಲಿ ಬೀಡ ಅದನ್ನೆಲ್ಲ ಮಾಮೂಲಿ ಕೊಟ್ಟರು, ತಿನ್ಕೊಂಡು ಬಂದೆ. ಸೊ ನೋಡಿ, ಇದೇ ಥರ ಅವ್ರ ಮದುವೆ ಆಗೋದು. ಜೀರಿಗೆ, ಬೆಲ್ಲ ಮತ್ತು ವೀಳ್ಯದೆಲೆ ಕೈ ಮೇಲೆ ಕೈ ಇಟ್ಬಿಟ್ರೆ ಮುಗೀತು ಅವ್ರ ಮದುವೆ ಮುಗ್ದಂಗೆ. ಏನು ಮತ್ತೆ ನೆಕ್ಸ್ಟ್ ಅವ್ರ ಪ್ರೊಸೀಜರ್ಸ್ ಇದೆಯೋ ಆಮೇಲೆ ಅವ್ರು ನೈಟ್ ಫುಲ್ ಎಲ್ಲ ಮಾಡ್ಕೊತಾರಂತೆ. ಮಾರನೇ ದಿನ ಸತ್ಯನಾರಾಯಣ ಪೂಜೆ ಮಾಡ್ತಾರೆ. ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಮಾರ್ನಿಂಗು ಮತ್ತೆ ರಿಟರ್ನ್ ನಾನು ಮತ್ತೆ ದಾವಣಗೆರೆಗೆ ಹೋಗಬೇಕಿತ್ತು. ಯಾಕಪ್ಪ ಅಂದರೆ ಸ್ವಲ್ಪ ಗೋಲ್ಡು ಹಾಕಬೇಕಿತ್ತು, ನಾನು ಗೋಲ್ಡ್ ಪರ್ಚೇಸ್ ಮಾಡಬೇಕಿತ್ತು. ಹೋಗ್ತಾ ಇದ್ವಿ. ಸೊ ಸಂಡೇ ಗಾಯ್ಸ್ ಭಾಳ ರಶ್ ಇತ್ತು ದಾವಣಗೆರೆ. ನಾನು ರಶ್ ಇಲ್ಲ ಅಂತ ಅಂದ್ಕೊಂಡು ಹೋದ್ವಿ. ನಾನು, ನನ್ನ ಅಮ್ಮ, ನಮ್ಮ ಅಕ್ಕನ ಮಗ ಹೋದ್ವಿ.
ತುಂಬಾ ರಶ್ ಇತ್ತು ಗಾಯ್ಸ್. ಬಸ್ ಏನೋ ಸಿಕ್ತು, ಸೀಟ್ ಸಿಕ್ತು ಸದ್ಯ ಪುಣ್ಯಕ್ಕೆ. ಬಟ್ ಅಲ್ಲಿ ದಾವಣಗೆರೆ ನೋಡಿ ಗಾಯ್ಸ್, ಇದೆ ನಮ್ಮ ಬೆಣ್ಣೆ ದಾವಣಗೆರೆ. ಸೊ ಫೈನಲಿ ಜ್ಯುವೆಲ್ಲರಿ ಶಾಪಿಗೆ ಬಂದ್ವಿ. ನಾವು ಬಂದಾಗೆ ಜನ ಇದ್ದಿಲ್ಲ ಗಾಯ್ಸ್. ನೋಡ್ತಾ ಇದ್ದಂಗೆ ಜನ ಫುಲ್ಲು ತುಂಬಿಡ್ತು. ಅದು ಎಲ್ಲಿಂದ ಬಂತೇನಪ್ಪ ಗೊತ್ತಿಲ್ಲ, ತುಂಬ ಜನ ಬಂದುಬಿಡ್ತು. ಸೊ ಗೋಲ್ಡ್ ಹಾಕಿ ನಾವು ಮಾಮೂಲಿ ಗೊತ್ತಲ್ಲ, ನಮ್ಮ ಮಾಮೂಲಿ ಜಾಗಕ್ಕೆ ಬಂದು ಪಾನಿಪುರಿ ತಿನ್ನೋಣ ಅಂತ ಬಂದ್ವಿ. ಇದು ಲೊಕೇಟ್ ಆಗಿರೋದು ಗಡಿಯಾರ ಕಂಬದ ಹತ್ರ, ಉಡುಪಿ ಹೋಟೆಲ್ ನಿಯರು. ಸೊ ಗಾಯ್ಸ್ ಇಲ್ಲಿ ಫ್ಲೇವರ್ಸ್ ಮಾತ್ರ ತುಂಬಾ ಚೆನ್ನಾಗಿ ಕೊಡ್ತಾರೆ ಗಾಯ್ಸ್. ರಾಜವಡಿ ಆಗಿರ್ಬೋದು, ಗಾರ್ಲಿಕ್ಕು, ಆಮೇಲೆ ಏನಪ್ಪ ರೆಗ್ಯುಲರು, ಜೀರಾ, ಲೆಮನ್ ಎಲ್ಲದೂ ತುಂಬ ಚೆನ್ನಾಗಿ ಕೊಡ್ತಾರೆ. ತಿನ್ಕೊಂಡು ಮತ್ತೆ ರಿಟರ್ನ್ ಬಂದ್ವಿ ಅಂತ ಹೇಳ್ತಾ, ಈ ನನ್ನ ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಬೆಲ್ಲೈಕ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬಾಯ್.